ತಿವಾರಿ. ಎಲ್ಲರಿಗೂ ಕೂಡ ಗೊತ್ತು ಗೌರವ್ ತಿವಾರಿ ಅವರು ಹೇಗೆ ಸತ್ರು. ಸೊ ಇನ್ನ ಅವರು ಸಾವು ಮಿಸ್ಟ್ರಿ ಆಗಿ ಉಳಿದಿದೆ. ಇನ್ನ ಯಾರು ಕೂಡ ಅದನ್ನ ಪರಿಹರಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತು. ಹಲವಾರು ಊಹಾಪೋಹಗಳು ಇನ್ನ ಕೂಡ ಅವರ ಸಾವಿನ ಸುತ್ತ ಸುಳಿದಾಡ್ತಾನೆ ಇದೆ. ಸೊ ಆ ಒಂದು ವಿಡಿಯೋನ ನಾನು ಅವರು ಅಪ್ಲೋಡ್ ಮಾಡಿದ ಒಂದು 2-3 ದಿನಕ್ಕೆ ಸುಮ್ಮನೆ ಹಾಗೆ ನೋಡ್ತಾ ಏನಿದು ಗೌರವ್ ಅವ್ರ ಬಗ್ಗೆ ಬಂದಿದೆಯಲ್ಲ ಅಂತ ನೋಡಿದೆ. ಆ ಒಂದು ವಿಡಿಯೋವನ್ನ ನೋಡುವಾಗ ನನಗೆ ಅನ್ಸಿದ್ದು, ಸಮೀರ್ ಅವರನ್ನ ನೋಡಿ ಇವ್ರಿಗೆ ತುಂಬಾ ಏನೋ ಒಂದು ನೆಗೆಟಿವ್ ಎನರ್ಜಿ ಕನೆಕ್ಷನ್ಸ್ ಆಗಿದೆ, ಏನೋ ಸಮಸ್ಯೆ ಆಗತ್ತೆ ಈತನಿಗೆ ಅಂತ ಅನ್ನಿಸ್ತು. ಆಗ 9 ದಿನಗಳ ಹಿಂದೆ ಓಕೆ ಆ ಒಂದು ವಿಡಿಯೋವನ್ನ ನೋಡುವಾಗ ನಾನು ಸಮೀರ್ ಅವರಿಗೆ ಮಾಡಿರುವಂತಹ ಕಮೆಂಟ್ ಇದು. ಸೊ ಬರುತ್ತೆ, ಎಪಿ ರೇಖಿ ಸೆಂಟರ್ ಎಲ್ಲರಿಗೂ ಗೊತ್ತಿದೆ. ನನ್ನ ಚಾನಲ್ ಮೊದಲು ಇದ್ದದ್ದೇ ಈ ಒಂದು ಎಪಿ ರೇಖಿ ಸೆಂಟರ್ ಅನ್ನುವಂತಹ ನೇಮ್ ಇಂದ. ಸಾಮಾನ್ಯ ನಾನು ಯಾರಿಗೂ ಕೂಡ ಕಮೆಂಟ್ ಅನ್ನೇ ಮಾಡ್ಲಿಕ್ಕೆ ಹೋಗಲ್ಲ. ಈತನಿಗೆ ಯಾಕೆ ನಾನು ಕಮೆಂಟ್ ಮಾಡಿದೆ ಅಂತ ನನ್ಗೆ ಇನ್ನ ಕೂಡ ಗೊಂದಲ ಇದೆ. ಬಟ್ ಆತನನ್ನ ನೋಡಿದಾಗ ನಂಗೆ ಅನ್ಸಿದೆ ಈ ಹುಡುಗನಿಗೆ ತುಂಬಾ ಸಮಸ್ಯೆ ಆಗತ್ತೆ ಅಂತ. ಆಗ ನಾನು ಆತನಿಗೆ, ಯಾಕೆಂದ್ರೆ ಅಷ್ಟಲ್ಲಾಗ್ಲೇ ಈ ಹಿಂದೂಗಳ ಬಗ್ಗೆ, ಮಹಾಭಾರತದ ಬಗ್ಗೆ, ಈ ಎಲ್ಲ ಅಶ್ವತ್ಥಾಮರ ಬಗ್ಗೆ, ಎಲ್ಲರ ಬಗ್ಗೆ ತುಂಬಾ ಅಷ್ಟು ಅಚ್ಚುಕಟ್ಟಾಗಿ ಅವರ ಬಗ್ಗೆ ಎಲ್ಲ ವಿಚಾರವನ್ನ ತಿಳ್ಕೊಂಡು ಅದನ್ನ ಮಂಡಿಸುವ ರೀತಿ ನಂಗೆ ತುಂಬಾ ಇಷ್ಟ ಆಗಿತ್ತು. ಆತ ಎಲ್ಲೂ ಕೂಡ ಬೇರೆಯವ ಅಂತ ಅನ್ಸ್ಲೇ ಇಲ್ಲ. ನಿಜವಾಗ್ಲೂ ಒಬ್ಬ ಭಾರತೀಯನಾಗಿ ಎಲ್ಲಾ ಧರ್ಮಗಳಲ್ಲಿ ಇರುವಂತಹ ಎಲ್ಲ ಒಳ್ಳೆ ಒಳ್ಳೆ ವಿಚಾರಗಳನ್ನ ಎಲ್ಲರಿಗೂ ತಲುಪಿಸುವಂತಹ ಕಾರ್ಯ ಮಾಡ್ತಾ ಇದ್ದಾನೆ ಅನ್ನುವ ಫೀಲ್. ಮತ್ತೆ ಆತನನ್ನ ನೋಡಿದಾಗ ಏನೋ ನನ್ನ ತಮ್ಮನನ್ನ ನೋಡಿದಂತಹ ಫೀಲ್ ಖಂಡಿತ ಆಯ್ತು. ಹಾಗಾಗಿ ನಾನು ಆತನಿಗೆ ಒಂದು ಕಮೆಂಟ್ ಅನ್ನ ಮಾಡಿದ್ದೆ. ಸಮೀರ್ ತಮ್ಮ, ಬೇಕಿದ್ರೆ ಈ ಕಮೆಂಟ್ ಈಗಲೂ ಕೂಡ ಇದೆ. ಇದು ಏನು ಒಂದು 2-3 ನಿಮಿಷದ ಹಿಂದೆ ಅಥವಾ ಒಂದು ½ ಅನ್ ಅವರ್ ಹಿಂದೆ ಅಥವಾ ನಿನ್ನೆನೋ ಮೊನ್ನೆನೋ ಹೋಗಿ ಮಾಡಿರೋದಲ್ಲ. ಆತನ ಇತ್ತೀಚಿನ ವಿಡಿಯೋ ಬಿಡುಗಡೆ ಆಗೋಕ್ಕಿಂತ ಮುಂಚೆ 4-5 ದಿನ ಮುಂಚೆನೆ ಆ ಒಂದು ಕಮೆಂಟ್ ಅನ್ನ ನಾನು ಮಾಡಿರುವಂತದ್ದು. ಸಮೀರ್ ತಮ್ಮ, ಬೇಸರ ಮಾಡ್ಕೋಬೇಡಿ. ನಿಮ್ಮ ವಿಡಿಯೋ ನೋಡ್ತಿದ್ದಾಗೆ ನಿಮಗೆ ಸ್ವಲ್ಪ ಸಮಸ್ಯೆ ಆಗತ್ತೆ ಅನ್ನಿಸ್ತು. ದಯವಿಟ್ಟು ಸ್ವಲ್ಪ ಪ್ರಯಾಣ ಮಾಡುವಾಗ ಎಚ್ಚರ ಇರಲಿ. ನೆಗೆಟಿವ್ ಎನರ್ಜಿ ಕನೆಕ್ಷನ್ಸ್ ಇದೆ. ತಮ್ಮ ಅನ್ನಪೂರ್ಣೇಶ್ವರಿ ಅಮ್ಮನವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ ಅಂತ ಅವರಿಗೆ ಹಾರೈಸಿ ಒಳ್ಳೇದಾಗ್ಲಪ್ಪ ಅಂತ ಅನ್ಕೊಂಡು ನಾನು ಒಂದು ಕಮೆಂಟ್ ಅನ್ನ ಮಾಡಿದ್ದೆ.